ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಒಂದು ನೀರಸವಾದ ಎಕ್ಸ್ಪೈರಿಯನ್ನೇ ಆಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತೊಂದು ಬಂಪರ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಆದರೆ ಮಾರ್ಕೆಟು ಇವತ್ತು ಸೈಡ್ ವೇಸ್ ಆಗಿ ಉಳ್ಕೊಂಡು ಎಕ್ಸ್ಪೈರಿನ ಮುಗಿಸಿದೆ. ನಾಳೆ ಆ ಮೂಮೆಂಟ್ ಕೊಡುತ್ತಾ ಏನು ಕತೆ ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ SBI ಅಂತ ಕಾಣಿಸ್ತಾ ಇದೆ. 3.84% ಅಪ್ ಮೂಮೆಂಟ್ ಬಂದಿದೆ. ಇತ್ತೀಚೆಗಷ್ಟೇ ರಿಸಲ್ಟ್ ಕೂಡ ಬಂದಿತ್ತು ಅಂತ ಏನು ತುಂಬ ಪಾಸಿಟಿವ್ ಅಲ್ಲ, ಬಟ್ ಒಂದು ರೆಸಿಸ್ಟೆನ್ಸ್ ಝೋನ್ ಹತ್ರ ಬಂದಿತ್ತು ಅಂತ ಮಾತಾಡ್ಕೊಂಡಿದ್ವಿ. ಈಗಲೂ ಅದೇ ಝೋನ್ ಇದೆ. ಈ ವೀಕ್ ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನೋಡೋದಾದರೆ ನಿನ್ನೆ IT ಸೆಕ್ಟರ್ ಎಲ್ಲ ಗ್ರೀನಲ್ಲಿತ್ತು, ಇವತ್ತು ರೆಡ್ಡಿಗೆ ಬಂದಿದೆ. 2.45% ಕರೆಕ್ಷನ್ ಬಂದಿದೆ ಟೆಕ್ ಮಹೀಂದ್ರಲ್ಲಿ. ನಿನ್ನೆ ಆಲ್ಮೋಸ್ಟ್ 2% ಎಲ್ಲದರಲ್ಲೂ, ಇವತ್ತೆಲ್ಲ ಆಲ್ಮೋಸ್ಟ್ 2% ಡೌನ್ ಮೂವ್ಮೆಂಟ್. 4-5% ಹೋಗಿತ್ತು TCS ಇನ್ಫೋಸಿಸ್, ಬಟ್ ಇವತ್ತೊಂದು ಒಳ್ಳೆ ಹೆಲ್ದಿ ಕರೆಕ್ಷನ್ ಬಂದಿರೋದು ಕಾಣಿಸ್ತಾ ಇದೆ. ಟೆಕ್ ಮಹೀಂದ್ರ 2.45% ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿರೋ ಥರ ಕಾಣಿಸ್ತಾ ಇದೆ. ಸೊ ಕ್ವಿಕ್ಕಾಗಿ ಮಾತಾಡ್ತಾ ಹೋಗೋದಾದರೆ, ಮೊದಲನೇದಾಗಿ ನಿಫ್ಟಿನಲ್ಲಿ ಇವತ್ತು ಯಾರಾದರೂ ಟ್ರೇಡ್ ಮಾಡಿದರೆ ಯಾವ ರೀತಿ ಇತ್ತು ಅಂದರೆ, ಒಂದು ಸೈಡ್ ವೇಸ್ ದಿನ ಆಗಿತ್ತು. ಇವತ್ತಿನ ದಿನನೇ ಕಟ್ ಮಾಡಿ ಹಾಕಿದ್ರೂ ಏನು ಪ್ರಯೋಜನ ಆಗಲ್ಲ, ಅಂದರೆ ಏನು ಚೇಂಜಸ್ ಆಗೋದಿಲ್ಲ. ಇದಿಷ್ಟು ಝೋನ್ ನೀವು ನೋಡಿದ್ರೆ ನೆನ್ನೆ ಎಲ್ಲಿ ಕ್ಲೋಸ್ ಆಗಿತ್ತು ಅಲ್ಲೇ ಬಂದು ಕ್ಲೋಸ್ ಆಗಿದೆ. ಇವತ್ತು ಎಂಡಿಂಗ್ ಬೇಸಿಸಲ್ಲಿ ನೋಡಿದ್ರೆ ಎಷ್ಟು ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಆಗಿದೆ, ನೆನ್ನೆಗಿಂತ 1 ಪಾಯಿಂಟ್ ಜಾಸ್ತಿ ಆಗಿದೆ ಅಷ್ಟೇ ಅಂತ ಹೇಳ್ಬೋದು. ಸೊ ಈಗ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥದ್ದು ಏನು ಅಂತಂದರೆ, ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ ನೋಡಿ, ಇದು ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ, ಅದರ ಹತ್ರ ಬಂದಿದೆ ಅಂತ. ಇವತ್ತು ಇಲ್ಲೇ ಓಪನ್ ಆಗಿ ನಮ್ಮ ಮೇಲ್ಗಡೆ ಹೋಗಿದ್ರೆ ಒಂದು ಒಳ್ಳೆ ಟ್ರೇಡ್ನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. 22,050 ಎವ್ರಿ 50 ಪಾಯಿಂಟ್ಸ್ ಇಂಪಾರ್ಟೆಂಟ್ ಮಾತಾಡಿದ್ವಿ. ಇವತ್ತು ಏನಾಯಿತು, ಓಪನಿಂಗ್ 22,050 ಓಪನ್ ಆಯಿತು. ಸೊ ಏನಾಯಿತು, ಇದು ಇಮಿಡಿಯೇಟಾಗಿ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬಂತು. ಈ ಸಪೋರ್ಟ್ನು ಕೂಡ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು. ವಾಪಸ್ ನೋಡಿ ಮತ್ತೆ ಬಂದು ಅದೇ ಝೋನಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಈಗ ಏನೋ ಒಂದು ಕ್ಲಾರಿಟಿ ಅನ್ನೋದು ಕೊಟ್ಟಿಲ್ಲ ನಿಫ್ಟಿನಲ್ಲಿ. ನಾಳೆಗೆ ಏನಾದರೂ ಈ ಪ್ಯಾಟರ್ನ್ಗಿಂತ ಕೆಳಗಡೆ ಓಪನ್ ಆದರೆ, ಅಂದರೆ 21,920 ಈ ಝೋನ್ಗಿಂತ ಮೇಲ್ಗಡೆ ನಿಫ್ಟಿ ಓಪನ್ ಆಗಬೇಕು. ನಾಳೆ 22,920ರಿಂದ 950 ಈ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದರೆ ನೋಡಿ 22,050 ಅದು ಮೇಲ್ಗಡೆ ಹೋದರೆ 22,100 ಈ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಒಂದು ನಿಮಗೆ ಟ್ರೆಂಡ್ ಲೈನ್ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ. ಅದೇ ರೀತಿ ಇಲ್ಲಿಂದ ನೀವು ಸ್ಕ್ವೀಸ್ ಮಾಡ್ಕೊತ ಬಂದರೆ ಇಲ್ಲಿ ಒಂದು ಈ ರೀತಿ ಟ್ರೆಂಡ್ ಲೈನ್ ಬರ್ತಾ ಇದೆ. ಆಲ್ಮೋಸ್ಟ್ ವರ್ಟೆಕ್ಸ್ ಹತ್ರ ಬಂದಿದ್ದೀವಿ. ಸೊ ಮೇಲ್ಗಡೆನಾರು ಕೊಡ್ಬೋದು, ಕೆಳಗಡೆನಾರು ಕೊಡ್ಬೋದು, ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಕೆಳಗಡೆ ಕೊಟ್ಟರೆ 21,880 ಅನ್ನೋದು ಬೇಸ್ ಆಗಿರುತ್ತೆ. ನಾಳೆ ಏನಾದ್ರು 21,920 ಅದಕ್ಕಿಂತ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಈ 21,880 850 ಈ ಝೋನ್ ಏನಿದೆಯಲ್ಲ, ಇದು ಫಸ್ಟ್ ಟಾರ್ಗೆಟ್ ಆಗಿರ್ಬೇಕು ನಿಮ್ಮದು. ಅದಕ್ಕಿಂತ ಕೆಳಗಡೆ ಬಂದರೆ 21,800 ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇದು T1 ಇದು T2 ಆಗಿರುತ್ತೆ. ಇನ್ ಕೇಸ್ ಮೇಲ್ಗಡೆ ಹೊಟ್ಟೋಗ್ತಾ ಇದೆ ಅಂದರೆ, ಇವತ್ತಿಂದ ಏನು ಹೈ ಮಾಡಿತ್ತಲ್ಲ 22,050 ಅದನ್ನೇ ನೀವು ಫಸ್ಟ್ ಟಾರ್ಗೆಟ್ ಆಗಿ ಇಟ್ಕೊಳ್ಬೇಕು. ನೋಡೋಣ ಮೇಲ್ಗಡೆ ಹೋದರೆ ಯಾವ ರೀತಿ ಅಂತ. ಸೊ ನಾಳೆಗೆ ಈ ಝೋನ್ ಒಳಗಡೆ ಇರುವಂಥ ಟ್ರೇಡ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಆ ಪಾಸಿಬಿಲಿಟಿನೂ ಅಲ್ಲಗಳಿಯಂಗಿಲ್ಲ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ ಈ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದೆ ಅಂತಂದರೆ ನೀವು ಖಂಡಿತ 21,840 21,800 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋದು ಕೆಳಗಡೆಗೆ. ಸೊ ಮೇಲ್ಗಡೆ ಹೋದರೆ 22,050 ಫಸ್ಟ್ ಟಾರ್ಗೆಟ್, ಅದ್ರ ಮೇಲೆ ಹೋದರೆ 22,120 ಕಾಣಿಸ್ತಾ ಇರುವಂಥ ಝೋನು, ಅದನ್ನೇ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡೋಣಂತೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದರೆ ವೆಯ್ಟ್ ಮಾಡಬೇಕು. ನೋಡಿ ಇವತ್ತು ಅದೇ ರೀತಿ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆಯಿತು 22,000 ಲೆವೆಲಲ್ಲಿ. ಆಪ್ಷನ್ ರೇಟಿಂಗ್ ಹೆಚ್ಚು ಕಮ್ಮಿ ಆಗಿರುತ್ತೆ, ಅಲ್ಲಿಂದ ನಮಗೆ ವಾಪಸ್ ಸೆಲ್ಲಿಂಗ್ ಬರ್ತದೆ. ಸೊ ನಾಳೆ ಏನಾದ್ರು 22,000 ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಸ್ವಲ್ಪ ಹೊತ್ತು ನೀವು ವೆಯ್ಟ್ ಮಾಡಬೇಕು. ಒಂದು ಸಲ ಫಿಲ್ಲಿಂಗ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು, ಯಾವ್ದು ಬೇಕಾದ್ರೂ ಆಗ್ಬೋದು. ಅಥವಾ ಒಂದೊಂದ್ಸಲ ಏನಾಗುತ್ತೆ, ಅಷ್ಟು ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ತಾರೆ ಟ್ರೇಡ್ ಬರುತ್ತೆ. ಇದನ್ನ ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿನಲ್ಲಿ ನಂಗೆ ಹೇಳಬೇಕು ಅಂತ ಅನಿಸ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಬಂದಾಗ ಮಾತಾಡ್ತೀನಿ ಅದನ್ನ. ಅಂದರೆ ಗ್ಯಾಪ್ ಅಪ್ ಮಾಡಿಬಿಟ್ಟು ಅಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬರುವಂಥ ದಿನ ಇವತ್ತು ಅಂಥ ದಿನ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ನಿಫ್ಟಿನಲ್ಲಿ ಗೊತ್ತಾಯಿತು ಅಂದ್ಕೊಳ್ತೀನಿ. ಬ್ಯಾಂಕ್ ನಿಫ್ಟಿ ನೋಡೋದಾದರೆ, ಸೊ ಬ್ಯಾಂಕ್ ನಿಫ್ಟಿನಲ್ಲಿ ರೀಸೆಂಟಾಗಿ ಒಂದು ಆ ರೀತಿ ದಿನ ಆಗಿತ್ತು, ನೆನಪಿದೆಯಾ ನಿಮಗೆ? ಇಲ್ಲಿ ಒಂದೇ ಝೋನಲ್ಲಿ ಟ್ರೇಡ್ ಆಗ್ತಾ ಇತ್ತು. 46,000 ಮೇಲ್ಗಡೆ ಓಪನ್ ಆಯಿತು ನೋಡಿ. 46,000 ಆ ಝೋನ್ ಹತ್ತಿರ ಬಂದು ಕ್ಲೋಸಿಂಗ್ ಆಗಿತ್ತು. ಏಕ್ದಮ್ ನಮ್ಗೆ ಏನಾಯಿತು, 46,500 600 ಓಪನ್ ಆಗಿ ಅಲ್ಲಿಂದ ಇಷ್ಟು ದೊಡ್ಡ ಫಾಲ್ನ ಮಾಡಿದ್ರು ನೋಡಿ. ಇದು ಕ್ಲಿಯರ್ ಕಟ್ ಎನ್ಗಲ್ಫಿಂಗ್ ಬಟ್ ಇವತ್ತು ಅವತ್ತು ಹೆಂಗಿತ್ತು ಟ್ರೇಡ್ ಅಂತ ನನಗೆ ನೆನಪಿಲ್ಲ. ಬಟ್ ನೀವು ನೋಡೋದಾದರೆ ಅವತ್ತು ಒಂದು ಒಳ್ಳೆ ಆಪ್ಷನ್ ಬೈಯಿಂಗ್ ಟ್ರೇಡ್ ಆಗಿತ್ತು. ಆದರೆ ಆಪ್ಷನ್ ಸೆಲ್ಲರ್ಸು ಕ್ಲೀನಾಗಿ ಟ್ರ್ಯಾಪ್ ಆಗಿರ್ತಿದ್ರು. ಯಾಕೆಂದರೆ 46,000 ಮೇಲೆ ಇಷ್ಟು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆದಾಗ 500-600 ಪಾಯಿಂಟು 46,000ಕ್ಕೆ ಎಲ್ಲರೂ ಶಿಫ್ಟ್ ಆಗಿರ್ತಾರೆ ಪುಟ್ ರೇಟಿಂಗ್ ಮಾಡೋಕ್ಕೆ. ಆದರೆ ಅವತ್ತು ಶಾರ್ಪ್ ರಿಜೆಕ್ಷನ್ ಬಂದ್ಬಿಟ್ಟು ಎಲ್ಲರೂ ನೀವು ಎಷ್ಟೇ ಕೆಳಗಡೆ ಇದ್ರೂ 45,500 ಅದನ್ನು ಬಿಟ್ಟು ಅಲ್ಲಿ ತನಕ ಕೆಳಗಡೆ ತೊಗೊಂಬರ್ತಾ ಹೋಯಿತು. ಸೊ ಶಾರ್ಪ್ ಸೆಲ್ಲಿಂಗ್ ಬಂತು, ಗ್ಯಾಪ್ ಅಪ್ ಆಗಿ ಸೆಲ್ಲಿಂಗ್ ಬಂದಿದ್ದು ಟ್ರಿಕಿ ಡೇ ಆಗಿತ್ತು ಅವತ್ತು. ಸೊ ಅದೇ ರೀತಿ ಸಿನಾರಿಯೋ ಇವತ್ತು ಆಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕೆಂತಂದರೆ ನೀವು ಇಲ್ಲಿ ನೋಡೋದಾದರೆ ಒಂದು ನಿಮಿಷ, ಬ್ಯಾಂಕ್ ನಿಫ್ಟಿ ಅಲ್ವಾ, ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ನೋಡೋದಾದರೂ ಕೂಡ ಅದೇ ರೀತಿಯಾಗಿತ್ತು. ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, 46,000 ಝೋನ್ ಹತ್ರ ಓಪನ್ ಆಯಿತು. ನಿನ್ನೆ ನಾವು ಮಾತಾಡ್ಕೊಂಡು ಹೋಗಿದ್ವಿ 46,000ದಲ್ಲಿ ಸಖತ್ತು ರೆಸಿಸ್ಟೆನ್ಸ್ ಕೂತಿದೆ ಅಂತ. ಅಲ್ಲಿಂದ ಒಂದೇ ಸಲ ತಳ್ಳಕ್ಕೆ ನೋಡ್ತಾರೆ. ಕ್ಲಿಯರ್ ಕಟ್ ಹಿಂದ್ಗಡೆ ಇರುವಂಥ ರೆಸಿಸ್ಟೆನ್ಸ್ ಝೋನ್ ಕೂಡ ವಾಪಸ್ ಬರ್ತಾ ಹೋಯಿತು. ವಾಪಸ್ ಬಂದಾಗ ಈ ಟ್ರೆಂಡ್ ಲೈನ್ ನೋಡಿ 46,650 ಇವತ್ತು ಕೂಡ ಅಲ್ಲಿ ಸಪೋರ್ಟ್ ತೊಗೊಂಡು ವಾಪಸ್ಸು ಮೇಲ್ಗಡೆ ಹೋಗಿದೆ. ಸೊ ಈಗಲೂ ಕೂಡ ಬ್ಯಾಂಕ್ ನಿಫ್ಟಿ ವೀಕಲ್ಲೇ ಇದೆ, ಯಾಕೆಂದರೆ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ ಫಾಲೋ ಮಾಡ್ತಾನೆ ಬಂದಿದೆ. ಬಟ್ ನಾಳೆ ಏನಾದರೂ ಇನ್ ಕೇಸ್ 46,000 ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋದರೆ ಒಂದು ಎಕ್ಸ್ಪ್ಲೋಸಿವ್ ಮೂವ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ಒಂದು ಬೇಸ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ನಮಗೆ ಇಲ್ಲಿ. ಸೊ ಇಲ್ಲಿ ಈ ಬೇಸ್ ಆಗಿಬಿಟ್ಟು ಏನಾದರೂ ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ 46,200 ಏನು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರಬೇಕು. ಅದ್ರ ಮೇಲ್ಗಡೆ ಹೋದರೆ 46,500 ತನಕ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ನಾಳೆಗೂ ಕೂಡ ಡಿಸೈಡಿಂಗ್. ಇನ್ ಕೇಸ್ 45,800 ಇದ್ರ ಕೆಳಗಡೆ ಇಲ್ಲೆಲ್ಲಾರು ಓಪನ್ ಆಗಿಬಿಡ್ತು ಅಂತಂದರೆ 45,800 ನೋಡಿ ವೀಕ್ ಆಗ್ತಾ ಹೋಗುತ್ತೆ. ಅವಾಗ ಒಂದು ಶಾರ್ಪ್ ಸೆಲ್ಲಿಂಗ್ ಬರ್ಬೋದು. ಯಾಕೆಂದರೆ ಒಂದು ಫಾಲ್ ಆಗಿದೆ, ಈಗ ಒಂದು ಪಾಸ್ ಆಗಿದೆ, ಇದಕ್ಕೆ ಫಾಲ್ ಕಂಟಿನ್ಯೂ ಆದರೆ ಇದು ದೊಡ್ಡ ಫಾಲ್ ಆಗಿರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು ಅಂದರೆ 46,000 ಮೇಲ್ಗಡೆ ಹೋಗುವಂಥದ್ದು ವೆರಿ ಇಂಪಾರ್ಟೆಂಟ್. 46,000ದಲ್ಲಿ ಮತ್ತೆ ರೆಸಿಸ್ಟೆನ್ಸ್ ಆಯಿತು ಅಂತಂದರೆ
ವಾಪಸ್ಸು ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇಂಟ್ರೆಸ್ಟಿಂಗ್ ಮೂವ್ ಬರೋಕ್ಕಿದೆ. ನಾಳೆ ನಿಫ್ಟಿ ಎಕ್ಸ್ಪೈರಿ ದಿನ ಆ ಒಂದು ಶಾರ್ಪ್ ಮೂಮೆಂಟ್ ಬರುತ್ತೆ, ಏನು ಕತೆ ಅನ್ನೋದನ್ನು ನೋಡ್ತಗೊಂಡಂತೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಬ್ಯಾಂಕ್ ನಿಫ್ಟಿ ವೀಕ್ ಇಂಡೆಕ್ಸು ನಿಫ್ಟಿ ಕಂಪೇರ್ ಮಾಡಿದ್ರೆ, ಯಾಕೆಂದರೆ ಇದು ಯಾವ ಚಾನಲ್ ಇತ್ತು ಆ ಚಾನಲಿಂದ ಹೊರಗಡೆ ಬಂದು ಟ್ರೇಡ್ ಆಗ್ತಾ ಇದ್ದೀವಿ. ಸೊ 46,000 ಮೇಲ್ಗಡೆ ಹೋದರೆ ಮಾತ್ರ ನೋಡ್ತಗೋಣ, ಇಲ್ಲ ಅಂತಂದರೆ ನಾವು ನೆಗೆಟಿವ್ ವ್ಯೂನೇ ಇಟ್ಕೊಂಡಿರಬೇಕು ಸದ್ಯದ ಮಟ್ಟಿಗೆ ನೋಡೋದಾದರೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ಬ್ರಿಟಾನಿಯಾ. ನಿನ್ನೆ ಅಷ್ಟೇ ಬ್ರಿಟಾನಿಯಾ ರಿಸಲ್ಟ್ಸ್ ಬಂದಿತ್ತು ಅಂತ ಹೇಳಿದ್ದೆ. ಸೊ ರಿಸಲ್ಟ್ಸು ಚೆನ್ನಾಗೇ ಬಂದಂಗಿದೆ, ರೆವೆನ್ಯೂ ಕಮ್ಮಿ ಆಗಿದೆ ಬಟ್ ಅರ್ನಿಂಗ್ಸ್ ಚೆನ್ನಾಗಿ ಬಂದಿದೆ. ಸೊ ನೀವು ನೋಡೋದಾದರೆ ಸುಮಾರು ದಿನಗಳಿಂದ ಒಂದೇ ಝೋನಲ್ಲಿ ನಿಂತ್ಕೊಂಡಿದೆ ಬ್ರಿಟಾನಿಯಾ ಸ್ಟಾಕು. ಬಟ್ ಇವಾಗ ಆಲ್ ಟೈಮ್ ಹೈ ಹತ್ರ ಬಂದಿತ್ತು, ಆಲ್ ಟೈಮ್ ಹೈ ಹತ್ರ ಬಂದು ಇಲ್ಲಿ ನಿಂತ್ಕೊಂಡಿದೆ. ಸೊ ಇನ್ ಕೇಸ್ ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಗಿ ಕೆಳಗಡೆ ಬಂದಿರೋದ್ರಿಂದ ಒಂದು ಕರೆಕ್ಷನ್ ಬರ್ಬೋದು. ಅಂದರೆ ನೀವು ಕರೆಕ್ಟಾಗಿ ಹಾಕೋಬೇಕು. ಇಲ್ಲಿ ನೋಡಿ ಒಂದೇ ಥರ ಹೋಗ್ತಿತ್ತು, ಬಟ್ ಅಂತ ಒಳ್ಳೆ ಟ್ರೆಂಡ್ ಲೈನ್ ಅಲ್ಲ, ಬಟ್ ರೆಸ್ಪೆಕ್ಟ್ ಮಾಡಿ ವಾಪಸ್ ಬರ್ತಾ ಇದೆ. ಸೊ ಇಮಿಡಿಯೇಟ್ ಟೈಮಲ್ಲಿ 2 ಸಲ ಆಲ್ ಟೈಮ್ ಹೈನ ಟೆಸ್ಟ್ ಮಾಡೋಕೆ ಹೋಗಿತ್ತು. ವಾಪಸ್ 4,600 ಲೆವೆಲ್ಗೆ ಏನಾದ್ರು ಬಂದರೆ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ. ಸೊ ಅಲ್ಲಿ ತನಕ ಸ್ವಲ್ಪ ದೂರ ಇರಿ ಅಂತ ಹೇಳ್ತೀನಿ. ಸೊ ಸ್ಟಾಕು ಒಂದೇ ರೇಂಜಲ್ಲಿ ಕಚ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಟೆಕ್ ಮಹೀಂದ್ರದಲ್ಲೂ ನೀವು ಸೇಮ್ ಇನ್ಫೋಸಿಸ್ ಥರದೇ ಪ್ಯಾಟರ್ನ್ ನೋಡ್ಬೋದು. ಇಲ್ಲಿ ಒಂದು 1,400 ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಇದೆ, ಅಲ್ಲಿಗೆ ಬಂದು ರೆಸಿಸ್ಟೆನ್ಸ್ ತೊಗೊಂಡು ನಿಲ್ತಾ ಇದೆ. ಸೊ ಇಲ್ಲಿ ಮತ್ತೆ ಪಾಸ್ ಆಗಿ 1,400 ಬ್ರೇಕ್ಔಟ್ ಆಯಿತು ಅಂತಂದರೆ ಆಗ ಫ್ರೆಶ್ ಆಗಿ ಯಾರು ಇನ್ವೆಸ್ಟ್ ಮಾಡಬೇಕು ಅಂದರೆ ಮಾಡ್ಬೋದು. 1,500 1,600 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಟೆಕ್ ಮಹೀಂದ್ರದಲ್ಲಿ. ಬಟ್ ಮಾರ್ಕೆಟ್ ಲೀಡರ್ಸ್ ಅಂದರೆ TCS ಮತ್ತು ಇನ್ಫೋಸಿಸ್ ಆಗಿರ್ತಾರೆ. ಇನ್ಫೋಸಿಸಲ್ಲಿ ನೆನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ ನೋಡಿ, ವೀಕ್ಲಿ ಕ್ಯಾಂಡಲಲ್ಲಿ ಇದ್ರ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗ್ತಾ ಇದೆ ಅಂತ. ವೀಕ್ ಇನ್ನೂ ಮುಗಿದಿಲ್ಲ, ನನ್ನ ಆಟ ಇನ್ನೂ ಮುಗಿದಿಲ್ಲ ಅಂತ ಹೇಳ್ದಂಗಿದೆ ಇನ್ಫೋಸಿಸು. ಈಗ ಒಂದು ಡೋಜಿ ಕ್ಯಾಂಡಲ್ನ ಮಾಡಿದೆ. ಸೊ ಕ್ಲಿಯರ್ ಕಟ್ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿಲ್ಲ ವೀಕ್ಲಿ ಬೇಸಿಸಲ್ಲಿ ಅಂತಂದರೆ ನಾವು ಅದನ್ನ ಸ್ಟ್ರಾಂಗ್ ಸೆಂಟಿಮೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿಂದ ಮತ್ತೆ ಫೇಲ್ಯೂರ್ ಆಗಿ ವಾಪಸ್ ಬರ್ಬೋದು. ನೀವು ನೋಡ್ತಾ ಬರೋದ್ರೆ ಒಂದು 7-8 ವಾರಗಳಿಂದ ಒಂದು ಒಳ್ಳೆ ಪಾಸಿಟಿವ್ ಮೂಮೆಂಟ್ ಕೊಟ್ಕೊಂಡು ಬಂದಿದೆ. ಸೊ ವಾಪಸ್ ಒಂದು ಕರೆಕ್ಷನ್ ಬಂದರೆ ಆಶ್ಚರ್ಯ ಇಲ್ಲ. ಬಂದರೆ ಈಗ 1,600 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಬೇಸ್ ಆಗ್ತಾ ಹೋಗುತ್ತೆ ಇನ್ಫೋಸಿಸಲ್ಲಿ. ಸೊ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರು IT ಸೆಕ್ಟರ್ ಈಗಲೂ ಕೂಡ ಏನಾಗ್ತಾಯಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡೋರು ವೆಯ್ಟ್ ಮಾಡಿ. ಈ ಟ್ರೆಂಡ್ ಲೈನ್ ಬಂದರೆ 1,550 ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಆಲ್ರೆಡಿ 1,300 ಇನ್ವೆಸ್ಟ್ ಮಾಡಿದವರು ಸ್ವಲ್ಪ ಹೋಲ್ಡ್ ಮಾಡಿರಿ, ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಯೆಸ್ ಬ್ಯಾಂಕ್ ಸ್ಟಾಕ್ ಆಫ್ ದ ಡೇ. ನೆನ್ನೆ ಯಾರು ಮಾತಾಡಬೇಕಿತ್ತು ಕೇಳಿಲ್ಲ, 2 ದಿನದಲ್ಲಿ ಒಳ್ಳೆ ವಾಲ್ಯೂಮ್ ಆಗಿದೆ. ನೋಡೋದಾದ್ರೆ ಇವತ್ತಿಷ್ಟು 17%. ನಂಗೆ ಖುಷಿ ಆಗ್ತಿದೆ ಈ ಸ್ಟಾಕ್ ಮೇಲೆ ಹೋದರೆ, ಯಾಕೆಂದರೆ ಸುಮಾರು ಜನ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ವರ್ಷಗಟ್ಟಲೆಯಿಂದ ಇಟ್ಕೊಂಡು ಕೂತಿದ್ದಾರೆ ಈ ಸ್ಟಾಕನ್ನು. 2020-21ರಿಂದ ಇಟ್ಕೊಂಡು ಕೂತಿದ್ದಾರೆ. ಸೊ ಪಾಪ ಅವರಿಗೆಲ್ಲ ಇವಾಗ ಒಂದು ಮೂಮೆಂಟ್ ಸಿಗ್ದಂಗೆ ಆಗುತ್ತೆ. ಸೊ ಮೇಲೆ ಹೋಗಲಿ. ಸೊ ಇನ್ವೆಸ್ಟ್ ಮಾಡಬೇಕಾ ಬಿಡಬೇಕಾ ಅನ್ನೋದು ಸೊ ನಿಮಗೆ ಬಿಡ್ತೀನಿ ನಾನು. 32-32.5 ಅನ್ನೋದು ಈ ಸ್ಟಾಕಲ್ಲಿ ನೆಕ್ಸ್ಟ್ ಬರುವಂಥ ರೆಸಿಸ್ಟೆನ್ಸ್ ಆಗಿದೆ. ಒಳ್ಳೆ ವಾಲ್ಯೂಮಲ್ಲಿ ಹೋಗ್ತಾ ಇದೆ. ಸೊ ಪಿ ರೇಷಿಯೋ ಅಂತ ನೋಡೋದಾದ್ರೆ ಈಗಲೂ ಕೂಡ ಕಾಸ್ಟ್ಲಿನ ಸ್ಟಾಕು. ಬಟ್ ಏನಾದರೂ ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತು ಅಂತಂದರೆ 32-32.5 ಲೆವೆಲ್ ಟೆಸ್ಟ್ ಮಾಡಲಿ. 32.5 ಲೆವೆಲ್ನ ಟೆಸ್ಟ್ ಮಾಡಿ ವಾಪಸ್ ಒಂದು ಕರೆಕ್ಷನ್ ಆಗಿ ಮತ್ತೆ ಮೇಲ್ಗಡೆ ಹೋದರೆ ಸ್ಟಾಕು ಬೂಮ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡಿ. 2021ರಲ್ಲಿ ಮಾಡಿರುವಂಥ ಹೈನ ಮತ್ತೆ ಬಂದು ಇವಾಗ ಟೆಸ್ಟ್ ಮಾಡೋಕೆ ನೋಡ್ತಾ ಇದೆ. ನೋಡೋಣ ಒಂದೇ ಸಲ ಕಂಟಿನ್ಯೂಷನಲ್ಲಿ ಹೋಗುತ್ತಾ ವಾಪಸ್ ಕೆಳಗಡೆ ಬರುತ್ತಾ ಅನ್ನೋದನ್ನ ಡಿಸೈಡ್ ಮಾಡ್ತಾ ಹೋಗೋಣಂತೆ ಯೆಸ್ ಬ್ಯಾಂಕ್. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸ್ ಕತೆ ಏನು ಅಂತ ನೆನೆ ಒಬ್ರು ಕೇಳಿದ್ರು. ಸರ್ ಸೇಮ್ ಝೋನ್ 2,800ರಿಂದ 3,000 ಈ ಝೋನಲ್ಲಿ ಒಳ್ಳೆ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಅದೇ ಝೋನಲ್ಲಿ ಬಂದು ಕೂತಿದೆ ಕೂಡ ಈಗ. ಸೊ ಇದಕ್ಕಿಂತ ಕೆಳಗಡೆ ಬಂತ ಹೋದರೆ ನೀವು ರೆಡಿ ಆಗಿರಬೇಕು. 2,600 ತನಕ ಈ ಸ್ಟಾಕು ಬಂದು ಟೆಸ್ಟ್ ಆಗ್ಬೋದು. ಬಟ್ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ನೋಡಿ. ಲಾರ್ಜ್ ಕ್ಯಾಪ್ಗಳು ಪರ್ಫಾರ್ಮ್ ಮಾಡಿಲ್ಲ, ಯಾವಾಗ ಪರ್ಫಾರ್ಮ್ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಪರ್ಫಾರ್ಮ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ನ ಕೊಡ್ತಾ ಹೋಗುತ್ತೆ. ಟೂ ಬಿಗ್ ಟು ಫೇಲ್ ಕಂಪ್ನೀಸ್ ಇವೆಲ್ಲ. ಸೊ ಇಂಥ ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿರುವಂಥದ್ದು ನಿಮ್ಮ ಕೋರ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹಾಗಂತ ನಾನು ಪೆನ್ನಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಲ್ಲ. ಬಟ್ ಪೆನ್ನಿ ಸ್ಟಾಕಲ್ಲಿ ನೀವು ಒಂದು 2,000-3,000 ಕ್ವಾಂಟಿಟಿ ತೊಗೊಂಡು ಕೂತು ನಿಮ್ಮ ಹತ್ರ ಇರೋದೇ ಒಂದು 5 ಲಕ್ಷ ಕ್ಯಾಪಿಟಲ್ ಆಗಿದೆ ಅಂದರೆ ಆ 5 ಲಕ್ಷ ಕ್ಯಾಪಿಟಲ್ನು ನೀವು ಯಾವುದೋ ಒಂದು ಕಂಪ್ನಿನಲ್ಲಿ ಬೆಟ್ ಮಾಡಿ ಹಾಕ್ತಾ ಇದ್ದೀರಾ ಅಂತಂದರೆ ನೀವು ತುಂಬ ದೊಡ್ಡ ತಪ್ಪು ನಿರ್ಧಾರನ ತೊಗೊತಾ ಇರ್ತಾರೆ. ಯಾಕೆಂದರೆ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪು ಈ ರೀತಿ ಇನ್ವೆಸ್ಟ್ಮೆಂಟ್ಗಳೇನಾಗಿರುತ್ತೆ ಅಂದರೆ ನ್ಯೂಸ್ ಬೇಸ್ಡ್ ಆಗಿರುತ್ತೆ. ಎಸ್ಪೆಷಲಿ ಈ ಥರ ಯಾವುದು ಈಸಿಲಿ ಮ್ಯಾನಿಪುಲೇಟ್ ಆಗೋ ಥರ ಅಂದರೆ ಯಾವುದು F&O ಸೆಗ್ಮೆಂಟಲ್ಲಿ ಇಲ್ಲದೇ ಇರುವಂಥ ಸ್ಟಾಕ್ಸ್ ಇರುತ್ತಲ್ಲ ಅದನ್ನೆಲ್ಲ ನೀವು ಅದೇ ರೀತಿ ಅಂದ್ಕೋಬೋದು. ಸೊ F&O ಸೆಗ್ಮೆಂಟಲ್ಲಿ ಇರೋ ಸ್ಟಾಕ್ಸ್ ಅಂತಂದರೆ ಅದು ಸ್ವಲ್ಪ ಸ್ಟೇಬಲ್ ಸ್ಟಾಕ್ಸ್ ಆಗಿರುತ್ತೆ. ಯಾಕೆಂದರೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಮಾಡ್ಕೊಟ್ಟಿದ್ದೀನಿ ನಿಮಗೆ ಶಾರ್ಟ್ ಸೀರೀಸಲ್ಲಿ. ಯಾಕೆ F&O ಸ್ಟಾಕ್ಸಿಗೆ ಎಲಿಜಿಬಲ್ ಆಗೋದಿಲ್ಲ ಅಂತ ಅದನ್ನ ಬಟನ್ ಕೊಟ್ಟಿದ್ದೀನಿ. ಬೇಕಾದ್ರೆ ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ SGB ಸೀರೀಸ್ ಬರ್ತಾ ಇದೆ ಅಂತ ಒಬ್ರು ಹೇಳಿದರು. 12ನೇ ತಾರೀಕು ಡಿಸೆಂಬರಿಂದ ಏನೋ ಬರ್ತಾ ಇದೆ SGB ಬಗ್ಗೆ ನೋಡಿ. ಯಾಕೆ SGB ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ 2 ವಿಡಿಯೋ ಇದೆ ನಮ್ಮ ಚಾನಲಲ್ಲಿ. ಹೌ ಟು ಇನ್ವೆಸ್ಟ್ ಇನ್ ಗೋಲ್ಡ್ ಅಂತ ಒಂದು ವಿಡಿಯೋ ಇದೆ. ಅದೇ ರೀತಿಯಾಗಿ ಚಿನ್ನ ಖರೀದಿಸುವ ಮುನ್ನ ನಿಮಗೆ ತಿಳಿದಿರಬೇಕಾಗಿರೋ ಅಂಶ ಅಂತ ಒಂದು ವಿಡಿಯೋ ಇದೆ. ಅವೆರಡನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇವತ್ತು ನಾನು ಮಾರ್ಕೆಟಿಗೆ ಕೊಟ್ಟಿರೋ ಸಮಯ ತುಂಬ ಕಡಿಮೆ, ಅದಕ್ಕೋಸ್ಕರ ಜಾಸ್ತಿ ಮಾತಾಡ್ತಾ ಇಲ್ಲ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು 46,200-300 ಇಲ್ಲಿ ಕಾಲ್ ರೇಟಿಂಗ್ ಮಾಡಿ ಕೆಳಗಡೆ 45,300 ಹತ್ತರಲ್ಲಿದ್ದವರಿಗೆ ಸೇಫ್ ಆಗಿತ್ತು. ಆ ಝೋನ್ ತುಂಬ ವೈಡಲ್ಲಿ ಇಟ್ಟೋಗಿದೆ. ಬಟ್ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಇವತ್ತೊಂದು ಎಕ್ಸ್ಪ್ಲೋಸಿವ್ ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಮಾಡಿಲ್ಲ. ಸೊ ಎಗೇನ್ ಹೇಳ್ತಾ ಇದ್ದೀನಿ, ನಾಳೆ ಬ್ಯಾಂಕ್ ನಿಫ್ಟಿ ಒಂದು ವೈಲೆಂಟ್ ಮೂವ್ ಕೊಡೋ ಸಾಧ್ಯತೆ ಇದೆ. ಇಲ್ಲಿ ನೋಡಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಾದ್ರೆ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹೋಗೋ ಥರ ಕಾಣಿಸ್ತಾ ಇದೆ. ಸ್ಕ್ವೀಸ್ ಆಗಿ ಬರೋ ಥರ ಕಾಣಿಸ್ತಾ ಇದೆ. 46,000 ಏನಾದ್ರು ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಮಾರ್ಕೆಟ್ ನನಗೆ ಬೆಲೆ ಕೊಡಬೇಕು, ನಾವು ಮೇಲ್ಗಡೆ ಹೋಗಬೇಕು. ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಈ ಟ್ರೆಂಡ್ ಲೈನ್ 45,800 ಕೆಳಗಡೆ ಬರ್ತಾ ಇತ್ತು ಅಂತಂದರೆ ಇದು ಒಂದು ದೊಡ್ಡ ನೆಗೆಟಿವ್ ಸೆಂಟಿಮೆಂಟ್ ಆಗಿರುತ್ತೆ. ಸೊ ನಾಳೆ ಒಂದು ಮೇಕ್ ಆರ್ ಬ್ರೇಕ್ ಡೇ ಕೂಡ ಆಗಿರ್ಬೋದು ನಿಫ್ಟಿಗೂ ಕೂಡ. ಸೊ ನೋಡ್ತಾ ಹೋಗೋಣ ಯಾವುದು ಅಂತ ಇಂಪಾರ್ಟೆಂಟ್ ಆಗಿ ಟ್ರ್ಯಾಕ್ ಮಾಡ್ತಾ ಹೋಗಿ ನಾಳೆ. ಬಟ್ ಆಪ್ಷನ್ ಬೈಯಿಂಗ್ ಮಾಡೋರಿಗೆ ನಿಫ್ಟಿ ಇಂಡೆಕ್ಸಲ್ಲಿ ಅಷ್ಟು ಮೂಮೆಂಟ್ ಕಾಣಿಸ್ದೇ ಇರ್ಬೋದು, ಆದರೆ ಬ್ಯಾಂಕ್ ನಿಫ್ಟಿ
ಇಂಡೆಕ್ಸಲ್ಲಿ ನಿಮಗೆ ಒಂದು ಒಳ್ಳೆ ಟ್ರೇಡ್ ಸಿಗುವಂಥ ಸಾಧ್ಯತೆ ಇದೆ. ಅಫ್ಕೋರ್ಸ್ ಪ್ರೀಮಿಯಂ ಜಾಸ್ತಿ ಇರುತ್ತೆ, ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.